ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಕರ್ತನಲ್ಲಿ ದೇವರ ಮಕ್ಕಳೇ, ದಾನಿಯೇಲನ ಪ್ರವಾದನೆ ಗ್ರಂಥ ಅದರ 9ನೇ ಅಧ್ಯಾಯ 22ನೇ ವಚನವನ್ನು ನಾವು ತೆಗೆದು ಓದುವುದಾದರೆ, ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು, ದಾನಿಯೇಲನೇ, ನಿನಗೆ ಜ್ಞಾನ ಬೋಧೆ ಮಾಡುವುದಕ್ಕೆ ಈಗ ಬಂದೆನು. ದೇವರು ನಮಗೆ ಜ್ಞಾನ ಬೋಧೆಯನ್ನು ಮಾಡುವನಾಗಿದ್ದಾನೆ. ಸತ್ಯವೇದ ತಿಳಿಸ್ತದೆ, ನಾನು ಇಲ್ಲಿ ವಾಕ್ಯ ಹೇಳ್ತದೆ, ನನ್ನೊಂದಿಗೆ ಹೀಗೆ ಮಾತನಾಡಿ ಉಪದೇಶಿಸಿದನು ಎನ್ನುವುದಾಗಿ, ಮತ್ತು ದಾನಿಯೇಲನೇ, ನಿನಗೆ ಜ್ಞಾನ ಬೋಧೆ ಮಾಡುವುದಕ್ಕಾಗಿ ನಾನು ಬಂದಿದ್ದೇನೆ ಎಂದಾಗಿ. ಕರ್ತನು ನಮಗೆ ಜ್ಞಾನ ಬೋಧೆಯನ್ನು ಮಾಡುವವನಾಗಿದ್ದಾನೆ. ನಾವು ಕೀರ್ತನೆಯಲ್ಲಿ ಸಹ ನೋಡ್ತೇವೆ, ಆತ ನಮಗೆ ತನ್ನ ಆಲೋಚನೆಯನ್ನು ಹೇಳಿಕೊಡುವವನಾಗಿದ್ದಾನೆ ಎಂದಾಗಿ. ಜ್ಞಾನವನ್ನು ತಿಳಿಸ್ತಾನೆ, ಸರಿ ತಪ್ಪುಗಳ ಭೇದವನ್ನು ನಮಗೆ ಅರಿವುವನಾಗಿದ್ದಾನೆ, ತಿಳಿಸುವನಾಗಿದ್ದಾನೆ. ಮಗಳೇ, ಇದು ತಪ್ಪಾದ ಮಾರ್ಗವಿದೆ, ತಪ್ಪಾದ ಆಯ್ಕೆ ಇದೆ, ಸರಿಪಡಿಸಿಕೋ, ಇದು ಸರಿಯಾದದ್ದಲ್ಲ ಎನ್ನುವುದಾಗಿ ನಾವು ಚಿಕ್ಕ ನಮ್ಮ ಮಕ್ಕಳಿಗೆ ಹೇಳುವ ಉಪಾಧಿಯಲ್ಲಿ, ದೊಡ್ಡ ಹಿರಿಯರು ತಮ್ಮ ಮಕ್ಕಳಿಗೆ ಬುದ್ಧಿವಾದ ಹೇಳುವ ಉಪಾಧಿಯಲ್ಲಿ, ಕರ್ತನು ವಾಕ್ಯದ ಮೂಲಕವಾಗಿಯೂ ಸಭಾಪಾಲಕರುಗಳ ಮೂಲಕವಾಗಿಯೂ ತನ್ನ ಜ್ಞಾನ ಬೋಧನೆಯನ್ನು ನಮಗೆ ಅನುಗ್ರಹ ಮಾಡುವನಾಗಿದ್ದಾನೆ. ದಾನಿಯೇಲನಿಗೆ ಮಾಡಿದಂಥ ಜ್ಞಾನ ಬೋಧನೆ, ದಾನಿಯೇಲನಿಗೆ ದೇವರು ಕೊಟ್ಟಂತಹ ಜ್ಞಾನ, ಇಗೋ ಈ ಬೋಧನೆಯನ್ನು ಕೇಳಿಸಿಕೋ, ಇಗೋ ಕರ್ತನ ಮಾರ್ಗದಲ್ಲಿ ನಡೆ, ಇದು ಸರಿಯಾದದಾಗಿದೆ, ದೇವರ ಕಡೆಗೆ ತಿರುಗಿಕೋ, ಕರ್ತನ ಸ್ವರವನ್ನು ಕೇಳಿಸಿಕೋ, ಅದು ತಪ್ಪಾದ ಆಯ್ಕೆಯಾಗಿದೆ, ಕರ್ತನ ಕಡೆಗೆ ತಿರುಗಿಕೊಂಡು ಆತನು ಕೊಡುವಂಥ ಆಶೀರ್ವಾದಗಳನ್ನು ಹೊಂದುವನಾಗುವುದಾಗಿ ಈ ದಿನದಲ್ಲಿ ದೇವರ ವಾಕ್ಯವನ್ನು ಮನಸ್ಸಿಗೆ ತಂದುಕೊಳ್ಳೋಣ. ಏನಂದರೆ, ದಾನಿಯೇಲನಿಗೆ ಜ್ಞಾನ ಬೋಧನೆಯನ್ನು ಮಾಡಿದಂತಹ ದೇವರು ನನಗೂ ನಿನಗೂ ಜ್ಞಾನವನ್ನು ಬೋಧಿಸುವಂಥವನಾಗಿದ್ದಾನೆ. ಆ ಬೋಧನೆಯನ್ನು ನಾವು ಪಡೆದುಕೊಳ್ಳೋಣ, ಸತ್ಯವೇದವನ್ನು ತೆಗೆದು ಓದುವವರಾಗಿರೋಣ. ಆಮೇಲೆ